ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಏನು ಎಕ್ಸ್‌ಪ್ರೆಸ್ ಕೆನಾಲ್ ಅಥವಾ ಲಿಂಕ್ ಕೆನಾಲ್ ಅಂತ ಇವತ್ತು ನಾವು ಕರಿತೇವೆ, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 70ನೇ ಕಿಲೋಮೀಟರಿಂದ ನೇರವಾಗಿ ಕುಣಿಗಲ್ ಮತ್ತು ರಾಮನಗರ ಜಿಲ್ಲೆಗೆ ಹೇಮಾವತಿ ನೀರನ್ನು ತಗೊಂಡು ಹೋಗುವಂಥ ಒಂದು ಯೋಜನೆ ಅನುಷ್ಠಾನ ಮಾಡಿದೆ. ಈ ಸರ್ಕಾರ ಬಂದ ತಕ್ಷಣವೇ ಅದು ಅನುಷ್ಠಾನ ಆಯಿತು. ಅವತ್ತಿಂದ ಇಲ್ಲಿವರೆಗೂ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ನಾವು ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದೇವೆ. ಪರಮೇಶ್ವರ್ ಮನೆ ಮುಂದೆನೂ ಕೂಡ ಪ್ರತಿಭಟನೆ ಮಾಡಿದ್ದೇವೆ. ನಿಟ್ಟೂರಿಂದ DC ಆಫೀಸ್ವರೆಗೂ ಪ್ರತಿಭಟನೆ ಮಾಡಿದ್ದೇವೆ, ಪಾದಯಾತ್ರೆ ಮಾಡಿದ್ದೇವೆ. ಅಸೆಂಬ್ಲಿಯಲ್ಲೂ ಕೂಡ ಮಂಡನೆ ಮಾಡಿದ್ದೇವೆ, ಈ ಯೋಜನೆಯನ್ನು ಮಾಡಬಾರ್ದು ಅಂತೇಳಿ. ಖುದ್ದಾಗಿ DK ಶಿವಕುಮಾರ್ ಸಾಹೇಬ್ರಿಗೂ ಕೂಡ ವಿನಂತಿ ಮಾಡಿದ್ದೇವೆ. ಆದರೆ ಇದು ಯಾಕೋ ಸರ್ಕಾರ ಮತ್ತು DK ಶಿವಕುಮಾರ್ ಅವರು ಭಾಳ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ ಇದನ್ನು. ಅಂದರೆ ರಂಗನಾಥ್ ಅವರಿಗೆ ಅನುಕೂಲ ಮಾಡಬೇಕು ಅನ್ನೋದು ಒಂದು ಉದ್ದೇಶದಿಂದ ಅದು ಮಾಡ್ತಿದ್ದಾರೆ. ನಮಗೆ ಕುಣಿಗಲ್ಗೆ ನೀರು ಕೊಡೋದಕ್ಕೆ ಯಾವುದೇ ತಕರಾರಿಲ್ಲ. ಅವರಿಗೆ 3 TMC ನೀರು ಏನು ಕೊಡಬೇಕು, ಹೋದ ವರ್ಷ ಸಂಪೂರ್ಣವಾಗಿ 3 TMC ನೀರು ಕುಣಿಗಲ್ಗೆ ಹೋಗಿದೆ. ಅವ್ರ ಯೋಜನೆ ಅನುಷ್ಠಾನ ಮಾಡ್ಕೊಂಡು ಟೇಲ್ ಎಂಡ್ ಏನಿದೆ ಕುಣಿಗಲ್ದು ಅಲ್ಲಿವರೆಗೂ ನೀರು ತೊಗೊಂಡೋಗಲಿ. ನಾನು ಆ ತಾಲೂಕವನು, ನನಗೇನು ತಕರಾರಿಲ್ಲ. ತುಮಕೂರು ಜಿಲ್ಲೆ ಜನಕ್ಕೂ ಕುಣಿಗಲ್ಗೆ ನೀರು ಕೊಡೋದಕ್ಕೆ ಏನು ತಕರಾರಿಲ್ಲ. ಕೃಷ್ಣಪ್ಪನಿಗೆ ಆಗಲಿ, ನನಗೆ ಆಗಲಿ, ಗುಬ್ಬಿ ಅವರಿಗೆ ಆಗಲಿ, ಯಾರಿಗೂ ತಕರಾರಿಲ್ಲ. ಆದರೆ ಇಲ್ಲಿ ಒಂದು ಏನಪ್ಪ ಅಂತ ಹೇಳಿದ್ರೆ, ಡೈವರ್ಷನ್, ಮೂಲ ಯೋಜನೆಯನ್ನು ಮೊಟಕುಗೊಳಿಸಿ ನೇರವಾಗಿ ನೀರನ್ನು ತಗೊಂಡು ಹೋಗೋದಕ್ಕೆ ಇಡೀ ಜಿಲ್ಲೆಯಲ್ಲಿ ವಿರೋಧ ಇದೆ. ಮೂಲ ಯೋಜನೆಗೆ ಧಕ್ಕೆ ತಂದು ಡೈವರ್ಷನ್ ಮಾಡೋದಕ್ಕೆ ನಮ್ಮದೆಲ್ಲ ವಿರೋಧ ಇದೆ. ಇಷ್ಟೆಲ್ಲ ಹೋರಾಟಗಳಾಗಿ, ಇಷ್ಟೆಲ್ಲ ಅಸೆಂಬ್ಲಿಗಳಲ್ಲಿ ರೈತರುಗಳು, ಸ್ವಾಮೀಜಿಗಳು, ಜನಪ್ರತಿನಿಧಿಗಳು ನಾವೆಲ್ಲರೂ ಹೋರಾಟ ಮಾಡಿದ್ದೇವೆ. ಇಷ್ಟಾದರೂ ಹಠ ಬಿಡದಲ್ಲೇ ಇದನ್ನು ನಾವು ತಗೊಂಡು ಹೋಗ್ತೀವಿ, ಸರ್ಕಾರ ನಮ್ಮದಿದೆ ಅಂತೇಳಿ ಮೊಂಡು ವಾದವನ್ನು DK ಶಿವಕುಮಾರ್ ಸಾಹೇಬರು ಮಾಡ್ತಾ ಇದ್ದಾರೆ. ನಾನಿವತ್ತು 144 ಸೆಕ್ಷನ್ ಕೂಡ ಜಾರಿ ಮಾಡಿದ್ದಾರೆ ತಹಸೀಲ್ದಾರು. ನಾವು ಇದಕ್ಕೆ ಕಚ್ಚೆನೂ ಕಟ್ಟಲ್ಲ. 144 ಸೆಕ್ಷನ್ನು ಸರ್ಕಾರ ಇದೆ, ಅವ್ರು ಮಾಡ್ಕೊಳ್ತಾರೆ. ನಾವಿರೋದು ಹೋರಾಟ ಮಾಡೋಕ್ಕೆ, ನಾವು ಹೋರಾಟ ಮಾಡೇ ಮಾಡ್ತೇವೆ. ಅವರಿರೋದು ಸೆಕ್ಷನ್ ಹಾಕೋಕ್ಕೆ, ನಾವಿರೋದನ್ನು ಮುರಿಯೋಕ್ಕೆ. 144 ಸೆಕ್ಷನ್ನ ಮುರಿತೇವೆ. ಯಾವುದೇ ಒತ್ತಡಕ್ಕೂ ನಾವು ಒಳಗಾಗಲ್ಲ. ಒಂದು ಸ್ಪಷ್ಟವಾಗಿ ಹೇಳ್ತೇನೆ, ಇದು ರೈತರಿಗೋಸ್ಕರ ಹೋರಾಟ ಮಾಡ್ತಿರೋದು. ನಾವ್ಯಾರೋ ನಮ್ಮ ಸ್ವಾರ್ಥಕ್ಕೆ, ಸುರೇಶ್ ಗೌಡನ ಸ್ವಾರ್ಥಕ್ಕಾಗಲಿ, MT ಕೃಷ್ಣಪ್ಪನ ಸ್ವಾರ್ಥಕ್ಕಾಗಲಿ, ಸೊಗಡು ಶಿವಣ್ಣನ ಸ್ವಾರ್ಥಕ್ಕಾಗಲಿ, ಸ್ವಾಮೀಜಿಯವರ ಸ್ವಾರ್ಥಕ್ಕಾಗಿ ಈ ಹೋರಾಟ ಮಾಡ್ತಿಲ್ಲ. ನಾವು ಮಾಡ್ತಿರೋದು ಜಿಲ್ಲೆಯ ರೈತರ ಹಿತಕ್ಕಾಗಿ ಹೋರಾಟ ಮಾಡ್ತಿದ್ದೇವೆ. ಇದು ಮರಣ ಶಾಸನ ಆಗಬಾರ್ದು. ತುಮಕೂರು ಜಿಲ್ಲೆಯಲ್ಲಿ ಬಹಳ ಜನ ಹೋರಾಟ ಮಾಡಿ ಹೇಮಾವತಿ ನೀರನ್ನು ತಂದಿದ್ದೇವೆ. ನಾನು ಈ ಕೂಡಲೇ ಸರ್ಕಾರಕ್ಕೆ ಕೇಳ್ತಾ ಇದ್ದೇನೆ, ನಿಮ್ಮ 144 ಸೆಕ್ಷನ್ಗೆ ನಾವು ಕಚ್ಚೆನೂ ಕಟ್ಟಲ್ಲ. ತಾಕತ್ತಿದ್ರೆ ನೋಡೋಣ, ಸರ್ಕಾರನ, ಜಿಲ್ಲಾಡಳಿತನ, ಇಲ್ಲ ರೈತರ ಸವಾಲಿದು. ಇದನ್ನು ಸವಾಲನ್ನ ನಾವು ಹಾಕಿದ್ದೇನೆ ಸರ್ಕಾರಕ್ಕೆ. ಜಿಲ್ಲಾಧಿಕಾರಿಗಳಿಗೆ ಹೇಳ್ತೇನೆ, ನೀವೆಲ್ಲ ಈ ಜಿಲ್ಲೆ ಅನ್ನ ತಿಂತಿದ್ದೀರಾ, ನೀವೆಲ್ಲ ರೈತರ ಮಕ್ಕಳಿದ್ದೀರಾ. ನೀವೇನಾದರೂ ಪೊಲೀಸ್ನವರೇ ಇರ್ಬೋದು, ತಹಸೀಲ್ದಾರೇ ಆಗಿರ್ಬೋದು, DCನೇ ಆಗಿರ್ಬೋದು. ಫಸ್ಟ್ ನಾನು ಹೇಳ್ತಾ ಇದ್ದೇನೆ, ಜಿಲ್ಲೆಯಲ್ಲಿರುವಂಥ ಪರಮೇಶ್ ಸಾಹೇಬ್ರಿಗೂ ಹೇಳ್ತಿದ್ದೇನೆ, ರಾಜಣ್ಣ ಸಾಹೇಬ್ರಿಗೂ ನಾನು ವಿನಂತಿ ಮಾಡ್ತೇನೆ, ಕೂಡಲೇ ಅಚ್ಚುಕಟ್ಟನ್ನು ಡಿಕ್ಲೇರ್ ಮಾಡಿ. ನೀರನ್ನು ನಾವು ಅಚ್ಚುಕಟ್ಟು ಡಿಕ್ಲೇರ್ ಮಾಡಿದ್ರೆ ಪ್ರತಿ ವರ್ಷವೂ ಕೂಡ 1 ಲಕ್ಷ ಹೆಕ್ಟೇರ್ಸು ಇದನ್ನೆಲ್ಲ ಕರ್ಟೈಲ್ ಮಾಡ್ಕೊಂಡು ನೀರು ಸೇವಿಂಗ್ಸ್ ಅಂತ ಹೇಳಿ ನೀರು ತೊಗೊಂಡೋಗುವಂಥ ಡೋಂಗಿತನವನ್ನು ಫಸ್ಟ್ ನಿಲ್ಲಿಸಬೇಕು. ನಾವೆಲ್ಲ ಜಿಲ್ಲೆ ಶಾಸಕರು ಮಾತಾಡ್ಕೊಳ್ತೇವೆ, ಏನು ಅಚ್ಚುಕಟ್ಟಿದೆ ಅದನ್ನು ಡಿಕ್ಲೇರ್ ಮಾಡ್ತೇವೆ. ಎಲ್ಲ ಕ್ರಾಪ್ಗೆ, 2 ಕ್ರಾಪ್ಗೆ ಅಥವಾ 1 ಕ್ರಾಪ್ಗೆ ಇವತ್ತು ನಮ್ಮದು ಆದೇಶ ಇರೋದು. ಆ ಕ್ರಾಪ್ಗೆ ನೀರು ಕೊಡುವಂಥದ್ದನ್ನು ಈ ವರ್ಷದಿಂದ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು DC ಅವರು, ಹೇಮಾವತಿಯವರು ಕೂಡಲೇ ಮಾಡಬೇಕು. ಕುಡಿಯೋ ನೀರು ಬಿಟ್ಟು ಬೇರೆ ಕೆರೆಗಳಿಗೆ ತುಂಬಿಸುವಂಥ ನೀರುಗಳನ್ನು ತಕ್ಷಣ ರದ್ದು ಮಾಡಿ ಎಲ್ಲ ಕ್ರಾಪ್ಗೆ ನೀರು ಕೊಡುವಂಥ ಕೆಲಸಗಳನ್ನು ಸರ್ಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ. ಯಾವ ಟೆಕ್ನಿಕಲ್ ಮೀಟಿಂಗಲ್ಲಿ ಯಾರ್ರೀ? ನಾನು ಮೊನ್ನೆ ಪ್ರೆಸ್ ಮೀಟ್ ಹೇಳಿದಾಗ ನಿಮ್ಗೆ ಜ್ಞಾಪಕ ಇಲ್ವಾ? ಒಂದು ಕಮಿಟಿ ಮಾಡಿಸಿದ್ರು ಪರಮೇಶ್ವರ್ ಅವರು ಹೇಳಿಲಿ. ನಾವು ಇದನ್ನು KDP ಮೀಟಿಂಗಲ್ಲೂ ವಿರೋಧ ಮಾಡಿದ್ದೇವೆ, ಅಸೆಂಬ್ಲಿಯಲ್ಲೂ ವಿರೋಧ ಮಾಡಿದ್ದೇವೆ, ಕಾಗದಗಳನ್ನು ಕೂಡ ಬರೆದಿದ್ದೇವೆ. ಯಾರು ಅದನ್ನು ಒಪ್ಕೊಂಡಿದ್ದಾರೆ ಅಂತ ಯಾಕೆ ಹೇಳ್ತಾರೆ? ರಂಗನಾಥ್ ಅವರು ಅವ್ರ ಹಿತದೃಷ್ಟಿಯಿಂದ ಮಾತಾಡ್ತಾರೆ. ಕುಣಿಗಲ್ನ ರೀ ಕೇಳ್ರಿ ನೋಡಪ್ಪ, ಇಲ್ಲಿ ರಾಜಕೀಯದ ಉದ್ದೇಶ ಮತ್ತೊಂದು ಅವ್ರು ಹೇಳ್ಕೋಬೋದು. ಒಬ್ಬರು ನೀರು ತೊಗೊಂಡೋಗ್ಬೇಕು ಕುಣಿಗಲ್ಗಂದಾಗ ಅವ್ರು ಏನು ಬೇಕಾದ್ರೆ ಹೇಳ್ಕೊಳ್ಳಿ. ರಂಗನಾಥ್ ಹೇಳೋದು ಇಲ್ಲಿ ನಗಾಣ್ಯ. ನಮಗೇನು ಅದಕ್ಕೇನು ರಂಗನಾಥ್ ಏನು ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡೋಕ್ಕೆ ನಾನಿಲ್ಲ. ನೀವು ರಂಗನಾಥ್ನೇ ಕೇಳಿ, ಅದನ್ನು ಒಪ್ಕೊಂಡಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದು ರಂಗನಾಥ್ ವರ್ಷನಾದ್ರೆ ರಂಗನಾಥ್ ಹತ್ರ ಉತ್ತರ ಕೇಳಬೇಕು. ನಾವು ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡು ಬಂದಿದ್ವಿ.
ಇಲ್ಲಿವರೆಗೂ ಏನಾದ್ರು ನಮ್ಮ ಹೋರಾಟದಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ? ಸುರೇಶ್ ಗೌಡರು ಹೋರಾಟದಲ್ಲಿ ಇಲ್ಲಿವರೆಗೂ ಏನಾದ್ರು ವ್ಯತ್ಯಾಸ ಇದೆಯಾ? ನಂದು ಕೂಡ ಟೇಲ್ ಎಂಡು. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ನನ್ನ ತಾಲೂಕಿನ ಹೇಮಾವತಿ ನೀರನ್ನು ಇವತ್ತು ಏನು ಈ ಯೋಜನೆ ಮಾಡಿದ್ರೆ ನಂದು ಟೇಲ್ ಎಂಡ್ ಆಗ್ಬಿಡ್ತೀನಿ. ನಂದೊಂದು ಕುಣಿಗಲ್ದು ಏನು ಸಮಸ್ಯೆ ಇದೆಯೋ ಅದೇ ರೀತಿ ಸಮಸ್ಯೆ ನಂದು ಇದೆ. ನನಗೆ ಅಲ್ಲಿ ಪರಿಹಾರ ಹುಡುಕೊಡ್ಬೇಕು ಸರ್ಕಾರ. ಡಿ ಕೆ ಶಿವಕುಮಾರ್ ಅವ್ರಿಗೂ ವಿನಂತಿ ಮಾಡ್ತೇನೆ, ರಂಗನಾಥ್ ಅವ್ರಿಗೂ ವಿನಂತಿ ಮಾಡ್ತೇನೆ, ನೀವು ಆ ಥರ ನೀವು ನೀರನ್ನ ತಗೊಂಡೋಗಿ ನಾವು ದಬ್ಬಾಳಿಕೆ ಮಾಡಿ ತಗೊಂಡೇ ಹೋಗ್ತೀವಿ ಅಂತ ಹೇಳಿದ್ರೆ ನಿನ್ನ ಥರ ನಂದು ಟೈಲ್ ಎಂಡಪ್ಪ, ನನಗೂ ಯೋಜನೆ ಮಾಡಿಕೊಡು. ನಮ್ಮದು ಕೂಡ ನಾವು ಕೂಡ ಹೇಮಾವತಿ ನಾಲೆಗೆ ಸುಮಾರು ಜಾಗವನ್ನು ಕೊಟ್ಟಿದ್ದೇವೆ. ನಾನಿದೆಲ್ಲ ಎರಡನೇ ಭಾಗ. ಇದು ಮೊದಲನೇ ಭಾಗ ತುಮಕೂರು ಜಿಲ್ಲೆಯ ಜನ ಬದುಕಬೇಕು. ತುಮಕೂರು ಜಿಲ್ಲೆಯಲ್ಲಿರುವಂಥ 8 ತಾಲೂಕುಗಳು ಏನು ಇವತ್ತು ಹೇಮಾವತಿ ಅಚ್ಚುಕಟ್ಟಿದೆ, ಪಾವಗಡ ಒಂದು ಬಿಟ್ಟು ಸುಮಾರು 10 ತಾಲೂಕಿಗೆ ಹೇಮಾವತಿ ನೀರು ಬರುತ್ತೆ. ಈ 10 ತಾಲೂಕವರಿಗೆ ರಾಜಕೀಯ ಇಲ್ದಲೆ ಎಲ್ಲರೂ ಸಮಾನವಾಗಿ ಬದುಕಬೇಕು ನೀರಿನ ವಿಷಯದಲ್ಲಿ. ಅದರಿಂದ ಒಬ್ಬರಿಗೆ ಕಣ್ಣಿಗೆ ಎಣ್ಣೆ, ಇನ್ನೊಬ್ಬರ ಕಣ್ಣಿಗೆ ಸುಣ್ಣ ಆಗಬಾರ್ದು. ಒಂದು ಕಣ್ಣಿಗೆ ಎಣ್ಣೆ, ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಆಗಬಾರ್ದು. ಅದರಿಂದ ನಾನು ಈ ಹೋರಾಟನ ತೀವ್ರವಾಗಿ ತಗೊಳ್ತೇವೆ. ನಾಳೆ ಇದಕ್ಕೇನಾರು ಆದರೆ ಅದಕ್ಕೆ ನೇರ ಸರ್ಕಾರನೇ ಹೊಣೆ. ನಾಳೆ ಏನಾದ್ರು ಸಾವು ನೋವು ಯಾವ ನಿಷೇಧಾಜ್ಞೆ ರೀ? ಪೇಪರ್ ಮೇಲೆ ಇರುತ್ತೆ ನಿಷೇಧಾಜ್ಞೆ. ತಾಕತ್ತಿದೆಯಾ ಸರ್ಕಾರಕ್ಕೆ? ತೊಡೆ ತಟ್ಟು ಹೇಳ್ತೀನಿ, ಯಾವ್ದು ನಿಷೇಧಾಜ್ಞೆ? ಪೇಪರ್ ಮೇಲೆ ಅದು. ದಮ್ಮಿದ್ರೆ ಬಂದು ನಿಂತ್ಕೊಳ್ಳಿ, ಪೊಲೀಸವ್ನು ಯಾವನ್ ಬಂದು ನಿಂತ್ಕೊಳ್ತಾನೆ? ಏನೇನು ಪೊಲೀಸ್ ಫೋರ್ಸು ತಂದು ನಿಂತ್ಬಿಟ್ರೆ ನಾವು ಎದುರ್ಕೊಳ್ಳೋಕ್ಕೆ ನಾವೇನೋ ರೈತನ ಮಕ್ಕಳು. ನಾವು ಹುಟ್ಟಿರೋದು ನಮ್ಮ ಕಣದಲ್ಲೂ ಹೋರಾಟ ಇದೆ, ಕಣದ ರಕ್ತದಲ್ಲೂ ಕೂಡ ಈ ಯೋಜನೆಯನ್ನ ನಾವು ವಿರೋಧ ಮಾಡ್ತೇವೆ. ವೆರಿ 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 ಕ್ಲಿಯರ್. ನಾವು ಹೇಳಿದ್ದೀವಿ ನೋಡ್ರಿ, ನಾವು ಗಾಂಧಿ ಮಾರ್ಗದಲ್ಲಿ ಹೋಗ್ತೀವಿ ಅಂತ ಹೇಳಿದ್ದೇವೆ. ನಾವು ಪ್ರತಿಭಟನೆಯನ್ನು ಕೇಳ್ರಿ, ನಾವು ಇವತ್ತು ಹೇಳ್ತಾ ಇದ್ದೇವೆ, ನೀವು ದಬ್ಬಾಳಿಕೆ ಮಾಡಿದ್ರೆ ನಾನು ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ, ಅಹಿಂಸೆ ಮಾರ್ಗವಾಗಿ, ಹಿಂಸೆ ಬಿಟ್ಟು ಅಹಿಂಸಾ ಮಾರ್ಗವಾಗಿ ನಾವು ಹೋರಾಟ ಮಾಡ್ತೇವೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡಂಥ ಮಹಾತ್ಮ ಗಾಂಧೀಜಿಯವರು ನಮ್ಮ ಕಣ್ಣು ಮುಂದೆ ಇದ್ದಾರೆ. ಯಾವ ರೀತಿ ಬ್ರಿಟಿಷರನ್ನ ತೊಲಗಿಸಿದೋ ನಾವಿಲ್ಲಿಂದ ಶಾಂತಿ ಮಾರ್ಗದಲ್ಲಿ, ಅದೇ ರೀತಿ ಶಾಂತಿ ಮಾರ್ಗದಲ್ಲಿ ನಮ್ಗೆ ಹೋರಾಟ ಮಾಡೋದನ್ನ, ಸತ್ಯಾಗ್ರಹ ಮಾಡೋದು, ಉಪವಾಸ ಸತ್ಯಾಗ್ರಹ ಮಾಡೋದು ನಮಗೆ ಗೊತ್ತಿದೆ. ಫಸ್ಟ್ ನಾವು ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಮನವರಿಕೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೇವೆ. ಇದಾಗಿಲ್ಲ ಅಂದರೆ ಗೊತ್ತಿದೆ, ಏನು ಒಂದು ವರ್ಷ ಉಪವಾಸ ಕೂತ್ಕೊಂಡು ನಾನು ಸಾಯ್ಬೋದು ಅಷ್ಟೇ. ಏನ್ರಿ, ಇನ್ನೇನಾಗ್ಬೋದು? ಉಪವಾಸ ಕೂತ್ಕೊಳ್ತೀವಿ, ಅಮರನಾಥ ಉಪವಾಸ ಕೂತ್ಕೊಳ್ತೀವಿ, ಸಾಯೋವರೆಗೂ ಉಪವಾಸ ಕೂತ್ಕೊಳ್ತೀವಿ. ಫಸ್ಟ್ ಅವ್ರು ಕ್ಲಾರಿಫೈ ಮಾಡಲಿ. ತುಮಕೂರು ಜಿಲ್ಲೆಯಲ್ಲಿ ಗುಬ್ಬಿಗೆ, ತುರುವೇಕೆರೆಗೆ, ತುಮಕೂರು ಗ್ರಾಮಾಂತರಕ್ಕೆ, ತುಮಕೂರು ಸಿಟಿಗೆ, ಈ 4 ತಾಲೂಕುಗಳಿಗೆ ನ್ಯಾಯ ಕೊಡಿಸಿ ನೀರು ತಗೊಂಡೋಗ್ಲಿ. ಈಗಾಗಿರೋದೇನು ತೊಂದರೆ ಏನಿದೆ? ಅಗಲೀಕರಣ ಮಾಡಿದೀವಲ್ಲ, ಏನು ತೊಂದರೆ ಏನಿದೆ ನೀರು ತೊಗೊಂಡೋಗೋದಕ್ಕೆ? ಇವೆಲ್ಲ ಕಾಗೆ ಗುಬ್ಬಚ್ಚಿ ಕತೆ ಕೇಳೋಕ್ಕಲ್ಲ ಇಲ್ಲಿರೋ ರೈತರಿರೋದು. ಯಾರೋ ಒಬ್ಬರಿಗೆ ಅನುಕೂಲ ಮಾಡೋದಕ್ಕೆ ಸರ್ಕಾರ ಯೋಜನೆಗಳನ್ನ ಮಾಡಬಾರ್ದು. ಇಡೀ ಜಿಲ್ಲೆಯನ್ನು ನೋಡ್ಕೊಂಡು ಮಾಡಬೇಕು. ಇಲ್ಲ ಅಂದರೆ ಇದು ಮರಣ ಶಾಸನ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ತುಮಕೂರು ಜಿಲ್ಲೆಯಿಂದ. ಇವತ್ತು ಸ್ಪಷ್ಟವಾಗಿ ಹೇಳ್ತಿದ್ದೇನೆ, ಪರಮೇಶ್ ಸಾಹೇಬರು ಮತ್ತು KN ರಾಜಣ್ಣವರು ಎಲ್ಲ ಕಾಂಗ್ರೆಸ್ ಶಾಸಕರು ಪಕ್ಷವನ್ನು ಬಿಟ್ಟು ಜನರ ಪರ ನಿಂತ್ಕೋಬೇಕು. ನಿಮ್ಗೆ ಅಧಿಕಾರ ಕೊಟ್ಟರು ತುಮಕೂರು ಜಿಲ್ಲೆಯವರು, ನಿಮಗೆ ಒಳ್ಳೆ ಆಡಳಿತವನ್ನು ನಡೆಸಿ ನಮ್ಮನ್ನು ರಕ್ಷಣೆ ಮಾಡಿ, ಹೇಮಾವತಿನ ರಕ್ಷಣೆ ಮಾಡಿ ಅಂತ ಆಡಳಿತ ಅಧಿಕಾರ ಕೊಟ್ಟಿರೋದು. ನಾನು ಈ ಥರ ಎಲ್ಲ ಗೊಂದಲ ಮಾಡೋದಕ್ಕಲ್ಲ. ನಾನು ಎಲ್ಲರಿಗೂ ವಿನಂತಿ ಮಾಡ್ತೇನೆ, ನಾಳೆ ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ರೈತರ ಜೊತೆ. ಇದೇನಾರು ಆಗಿಲ್ಲ ಅಂದರೆ ಇಡೀ ಜಿಲ್ಲೆಯನ್ನು ಇನ್ನೊಂದ್ಸಲಿ ಬಂದ್ ಕರಿತೇವೆ. ನೆಕ್ಸ್ಟ್ ಅದಾದಮೇಲೆ DC ಆಫೀಸ್ ಮುಂದೆ ಎಲ್ಲರೂ ನಮ್ಮ ಆಲ್ ಪಾರ್ಟಿ ಮೀಟಿಂಗ್ ಕರೆದು ನೆಕ್ಸ್ಟ್ ಪ್ಲಾನ್ ಆಫ್ ಆ್ಯಕ್ಷನ್ DC ಆಫೀಸ್ ಮುಂದೆ ಧರಣಿ ಕೂತ್ಕೊಳ್ಳೋದ, ಇಲ್ಲ ಇಲ್ಲಿಂದ ಗವರ್ನರ್ ಆಫೀಸ್ ಪಾದಯಾತ್ರೆ ಮಾಡೋದ, ಇನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಮ್ಮ ಆ್ಯಕ್ಷನ್ ಕಮಿಟಿ ಕೂತ್ಕೊಂಡು ನಿರ್ಧಾರ ಮಾಡುತ್ತೆ. ನಾಳೆ ಅಂತೂ ಖಂಡಿತ 144 ಸೆಕ್ಷನ್ನ ಉಲ್ಲಂಘನೆ ಮಾಡ್ತೇವೆ, ಹೋರಾಟ ಮಾಡ್ತೇವೆ, ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತೇವೆ. ಅದು ಹೋರಾಟ ಮಾಡೋಕ್ಕೆ ಯಾವ 1000 ಜನ ರೀ? ಅಲ್ಲ, ಹೋರಾಟ ಮಾಡೋಕ್ಕೆ ಯಾವ 1000 ಜನ? ರೈತರೇ ದಂಗೆ ಎದ್ದು ಬರ್ತಾ ಇದ್ದಾರೆ. ಜನ ಏನು ಸೇರಿಸೋದು? ಜನಕ್ಕೆ ಅನ್ಯಾಯ ಆದ ಜನನೇ ಬಂದು ನಿಂತ್ಕೊಳ್ತಾರೆ ಅಲ್ಲಿ. ಶಕ್ತಿ ಇದೆಯಲ್ಲ, ಅಲ್ಲಿ ಜನರ ಕೊಟ್ಟಿರುವಂಥ ಶಕ್ತಿ ಶಾಸಕರಿದ್ದೇವೆ, ಸ್ವಾಮೀಜಿಗಳು ಮಠಾಧಿಪತಿಗಳು ಬರ್ತಾರೆ, ಹೋರಾಟಗಾರರು ಬರ್ತಾರೆ. ಇಸ್ ಇಟ್ ಗೌರ್ಮೆಂಟ್? ಇಸ್ ಎ ಗೌರ್ಮೆಂಟ್? ಸಿದ್ದರಾಮಯ್ಯ ಸಾಹೇಬರು ಹೇಳಿ, ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರು ಸಿದ್ದರಾಮಯ್ಯನವರು, ಜಲಸಂಪನ್ಮೂಲ ಸಚಿವರು ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಅವ್ರು ಹೇಳಿಕೆ ಕೊಡಲಿ. ನಾವು ಈ ಥರ 3 TMC ನೀರನ್ನು ನಾವು ಎಕ್ಸ್ಪ್ರೆಸ್ ಕೆನಾಲ್ ಮುಖಾಂತರ ತೊಗೊಂಡೋಗಲ್ಲ, ನಾಲೆ ಮುಖಾಂತರ ತೊಗೊಂಡೋಗ್ತೀವಿ. ಏನೋ ಗೇಟ್, ಅದೇನೋ ಆಟೋಮೆಟಿಕ್ ಗೇಟ್ಸ್ ಅಂತ, ಅದೇನೋ ಸ್ಕಾಡಾ ಗೇಟ್ಸ್. ಸ್ಕಾಡಾ ಗೇಟ್ಸ್ ಅವೆಲ್ಲ ನಮ್ಗೆ ನಂಬಿಕೆ ಇಲ್ಲ.
ಅದಕ್ಕೆ ಬಂದು ಡಿ ಕೆ ಶಿವಕುಮಾರ್ ಅವರು ಸಭೆ ಕರೀಲಿ. ಇಲ್ಲಿ ಸಾಕಷ್ಟು ಗೊಂದಲಗಳಿದೆ. ಅಲ್ಲಿರುವಂಥ ಶಾಸಕರು ನಮ್ಮ ಶ್ರೀನಿವಾಸ್ ಅವರು ಕೂಡ ಏನು ಮಾತಾಡ್ತಾ ಇಲ್ಲ. ಅವರು ಕೂಡ ವಿರೋಧ ಮಾಡಿದ್ದಾರೆ. ವಿರೋಧ ಮಾಡಿದ್ರೆ ಆಗಲ್ಲ, ನಾಳೆ ನಮ್ಮ ಜೊತೆ ಬಂದು ಪ್ರತಿಭಟನೆಗೆ ಬರಬೇಕು. ಅವರು ಎಲ್ರಿಗೂ ಕರೆದಿದ್ದೀವಿ ನಾವು. ಇಲ್ಲ, ಕರೆದಿಲ್ಲ. ಅವರು ಡಿ ಕೆ ಶಿವಕುಮಾರ್ ಸಾಹೇಬರು ಕರೆದಿಲ್ಲ. ಕರೀಲಿ ಮೀಟಿಂಗ್ನ, ಎಲ್ಲ ಶಾಸಕರನ್ನು ಕರೀಲಿ, ಕೂತ್ಕೊಂಡು ವಿಶ್ವಾಸ ತಗೊಳ್ಳಿ. ಯಾರೋ ಒಬ್ಬರನ್ನ ಕರೆದು ಮೀಟಿಂಗ್ ಮಾಡಿದ್ರೆ ಇದು ಆಗಲ್ಲ. ಇದು ಎಲ್ಲ ಶಾಸಕರನ್ನ ಕರೆದು ಕನ್ವಿನ್ಸ್ ಮಾಡಬೇಕಲ್ಲ. ಅಟ್ಲೀಸ್ಟ್ ಈ ಥರ ಹೇಳ್ಬೇಕಲ್ಲ, ಈ ಥರ ಮಾಡ್ತೀವಪ್ಪ, ಈ ಥರ ಮಾಡ್ತೀವಿ, ನಿಮ್ಗೆ ಯಾರಿಗೂ ಅನ್ಯಾಯ ಆಗಲ್ಲ. ಸುರೇಶ್ ಗೌಡ ನನಗೆ ನೀರು ಬರಲ್ಲ ಅಂದರೆ ಬೇರೆ ಯಾವ್ದಾರು ಒಂದು ಆಲ್ಟರ್ನೇಟಿವ್ ಮಾಡ್ತೀನಿ. ತುಮಕೂರಿಗೆ ನೀರು ಬರಲ್ಲ ಅಂದ್ರೆ ಇನ್ನೇನಾದ್ರು ಒಂದು ಆಲ್ಟರ್ನೇಟಿವ್ ಮಾಡಿ ನಾವು ತುಂಬಿಸ್ಕೊಡ್ತೀವಪ್ಪ ಅಂತ ಹೇಳ್ಬೇಕಲ್ಲ. ಅವರು ಹೇಳಿದ್ರೆ ಏಕಾಏಕಿ ಅವರು ಅಧಿಕಾರ ಇದೆ ಅಂತೇಳಿ ನಾವು ತೊಗೊಂಡೋಗ್ತೀವಿ, ಫೋರ್ಸ್ ಆಗ್ತೀವಿ ಅಂತ ಹೇಳಿದ್ರೆ ಇದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಜನಗಳಿಂದ ಆಯ್ಕೆಯಾಗಿರೋರು, ರೈತರಿಂದ ಆಯ್ಕೆಯಾಗಿರೋರು. ನಮ್ಮ ಅಧಿಕಾರ ಶಾಶ್ವತ ಅಲ್ಲ, ರೈತರು ಶಾಶ್ವತ, ಜಿಲ್ಲೆ ಶಾಶ್ವತ, ಜಿಲ್ಲೆ ನೀರಾವರಿ ಯೋಜನೆ ಶಾಶ್ವತ. ಅದರಿಂದ ನಾವು ಜಿಲ್ಲೆ ಜನಗಳ ಜೊತೆ ನಾವು ನಿಂತ್ಕೊಳ್ತೇವೆ. ನಾನು ವೈಯಕ್ತಿಕ ಹೋರಾಟ ಅಲ್ಲ, ಇದು BJP ಹೋರಾಟ ಅಲ್ಲ, ಇದು ಸುರೇಶ್ ಗೌಡರು ಹೋರಾಟ ಅಲ್ಲ, ಇದು ಜಿಲ್ಲೆಯ ರೈತರ ಹಿತವನ್ನು ರಕ್ಷಣೆ ಮಾಡುವಂಥ ಹೋರಾಟ. ಅದಕ್ಕೆಲ್ಲ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ನಮ್ಮ ಪತ್ರಿಕಾ ಸ್ನೇಹಿತರಿಗೂ ಕೂಡ ಕೈ ಮುಗಿದು ಬೇಡ್ಕೊಳ್ತೇನೆ. ನೀವೆಲ್ಲರೂ ಕೂಡ ಯಾರ ಪರನೂ ಇಲ್ಲದೆ ರೈತರ ಪರ ನಿಂತ್ಕೋಬೇಕು. ಸರ್ಕಾರ ಇದೆ ಅಂತೇಳಿ ಅವ್ರ ಪರಕ್ಕೂ ಕೂಡ ನೀವು ನಿಂತ್ಕೋಬಾರ್ದು. ನೀವೆಲ್ಲರೂ ನಮ್ಮ ಜಿಲ್ಲೆಯಲ್ಲಿ ಇರೋ ರೈತರ ಮಕ್ಕಳು, ನೀವು ಕೂಡ ನಮ್ಮ ಜೊತೆ ಇರಬೇಕು ಅಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.